ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರು. ಈಗಾಗಲೇ ವಿಜಯ ಪತಾಕೆ ಹಾರಿಸಬೇಕಾಗಿತ್ತು. ಪಾಪ ನಿಜವಾಗಿಯೂ ರಾಜಕೀಯದ ಇವತ್ತಿನ ರಾಜನೀತಿ ಬೇರೆ, ರಾಜಕೀಯ ಬೇರೆ. ಇದರ ಅರಿವಿಲ್ಲದಂಥದ್ದು ಅಥವಾ ಇದ್ದರೂ ಸಹ ನಾನು ಗೆಲ್ಲಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸು, ಅದರಲ್ಲೂ ಜನ ಕೊಟ್ಟರು ಮೆಜಾರಿಟಿ ಇನ್ನೊಂದಿಷ್ಟು ಕೊಟ್ಟಿದ್ರೆ ಮುಗಿದು ಬಿಡ್ತಾ ಇತ್ತೇನೋ ನಾವು ಅಂತ ಇದ್ದೀವಿ. ಆದರೆ ಆಗಬೇಕಂದ್ರೆ ಈಗ ವಿಜಯ್ ಅವರು ಇನ್ನೂ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಅದು ಮತ್ತೇನಾದರೂ ಗದ್ದಲ ಆಗ್ತದನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದರಲ್ಲೂ ಇವ್ರಿಗೆ ಸಪೋರ್ಟಾಗಿ ಬರ್ತಿರುವಂಥ ಸಣ್ಣ ಸಣ್ಣ ಪಾರ್ಟಿಗಳು, ಮುಖ್ಯವಾಗಿ VCK ತಿರುಮಾವಳನ್ ಅದರ ನಾಯಕರು, ಅವರ ಬೇಡಿಕೆಗಳಂತೂ ವಿಚಿತ್ರ. ಇರೋರು 2 ಜನ ಹೇಳೋದು ಒಂದು ಉಪಮುಖ್ಯಮಂತ್ರಿ ಸ್ಥಾನ, ನೀವು ಸಚಿವ ಸ್ಥಾನ, ಏನು ಅಂತ ಇದೆಲ್ಲ ಅಧಿಕಾರಕ್ಕಾಗಿ ಅದು ಇಂಥ ಸಂದರ್ಭ ಸಿಕ್ಕಾಗಿ ಬಿಡಕೂಡೋದು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ ನಿಜವಾಗಿಯೂ ಇದು ಒಪ್ಪುವಂಥ ವಿಷಯನ ಅನ್ನುವಂಥದ್ದು. ಆದರೆ ಅಧಿಕಾರ ಪಡಿಬೇಕನ್ನೋರು ಕೊಡ್ರಿ ಅನ್ನುವಂಥ ಮಾತು VCK ಪಕ್ಷ ಮಾಡ್ತಾಯಿದೆ. ಆದರೆ ಇಲ್ಲೇ ಒಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ಈ ರಾಜಕೀಯ ಒತ್ತಡ ಈ ರೀತಿಯಾಗಿ ಈ ಹಂತಕ್ಕೆ ಬಂದು ನಿಂತಿದ್ದನ್ನು ಗಮನಿಸಿದರೆ, ಮತ್ತು ಈಗ ದಂಡಿಗೆ ಬಂದಂಥದ್ದು, ಸಮೀಪದಲ್ಲಿ ಬಂದಂಥದ್ದು, ಈಗ ಎಲ್ಲರೂ ತಮಗೆ ಬೇಕಾದಂಗೆ ಕೇಳೋಣ. ಇವತ್ತು ನೋಡಿ 5 ಜನ ಕಾಂಗ್ರೆಸ್ಸಿಗರಿದ್ದಾರೆ, ಅವ್ರು ಇಬ್ಬರಿಗೆ ಮಂತ್ರಿಗಿರಿಗೆ ಬೇಕು ಅನ್ನುವಂಥದ್ದು. CPM CPI ಅವರು 2 ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರು ಸಹ ಬೇಡಿಕೆ ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಒಂದಿಷ್ಟು CPM CPI ಇದ್ದಿದ್ರಲ್ಲಿ ಕಾಂಗ್ರೆಸ್ಸನ್ನು ಗಮನಿಸಿದ್ರೆ ಒಂದಿಷ್ಟು ಸಿದ್ಧಾಂತ, ಒಂದಿಷ್ಟು ಮಾತುಗಳು ಏನೋ ಒಂದಿಷ್ಟು ಇದ್ದಾವನಪ್ಪ ಅಂತೇಳಿ. ಆದರೆ ಈ ಸಣ್ಣ ಪಕ್ಷಗಳು VCK ಆಯಿತು, ಮತ್ತೇನಾಯಿತು, ಇವರು ಡಿಮಾಂಡ್ ಮಾಡೋದನ್ನು ನೋಡಿದಾಗ ಇದೇನಪ್ಪ ಈ ದೇಶದ ಪ್ರಜಾಪ್ರಭುತ್ವ ಏನಾಗ್ತಾ ಇದೆ ಅಂತ ಸಿದ್ಧಾಂತದ ಬಗ್ಗೆ ಹೇಳೋದು, ಅದರ ಬದನೆಕಾಯಿ ತಿನ್ನೋದು ಬಿಡುವಾಗಿಲ್ಲ. ಈ ಪರಿಸ್ಥಿತಿ ಇವರಿಗೆಲ್ಲ. ಇಂಥ ಪ್ರಸಂಗದಲ್ಲಿ ವಿಜಯ್ ಅವರು ಮುಂದಿರುವ ದಾರಿ ಏನು? ಈಗ ನೋಡ್ರಿ, ಎಲ್ಲರೂ ರಾಜೀನಾಮೆ ಕೊಡಿಸಿ ಚುನಾವಣೆಗೆ ಹೋಗ್ತಾರಪ್ಪ ಅಂದ್ರೆ ಅದು ಕಷ್ಟ. ಯಾಕೆ ಕಷ್ಟಪ್ಪ ಅಂದ್ರೆ, ಸಡನ್ನಾಗಿ DMK ಅಣ್ಣಾ DMK ಇನ್ನೊಂದು ಸಣ್ಣ ಪಕ್ಷಗಳು ಬಂದಾದ್ರೆ ಅವ್ರು ಸರ್ಕಾರ ರಚನೆ ಮಾಡ್ತಾರೆ. ಇವರು ರಾಜೀನಾಮೆ ಕೊಟ್ಟು ಬಂದು ಅಷ್ಟೇ ಆಯ್ಕೆ ಆಗಿ ಬರಬೇಕಲ್ಲ, ಅದು 108 ಪ್ರಾಬ್ಲಮ್ಗಳಿದ್ದಾವೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಇವರೆಲ್ಲರೂ ಈ ರೀತಿ ಸಣ್ಣ ವಿಷಯ, ಸಣ್ಣ ಪಕ್ಷಗಳು ಸಣ್ಣ ವಿಷಯ ತೊಗೊಂಡು ದೊಡ್ಡದು ಮಾಡಿ ದಿನನಿತ್ಯ